ತೃಪ್ತಿಯಾಗಿದ್ದೀರಾ ಸಂತೋಷ್ ಲಾಡ್ ಅವರು ಅಂತ? ಯಾವುದೇ ಖಾತೆ ಕೇಳಕ್ಕೆ ಹೋಗಿಲ್ಲ, ಕೊಟ್ಟಿದ್ದಾರೆ ಇದೇ ಖಾತೆ, ಭಾಳ ತೃಪ್ತಿ ಇದೆ, ಖುಷಿ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ನಾಗೇಂದ್ರ ವಿಚಾರ ಇಟ್ಕೊಂಡು ಸದನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಸರ್. ಅಂದರೆ ಯಾವುದೇ ಕಾರಣ ಇಲ್ಲಿ ತನಕ ಅವರು ಪ್ರತಿಭಟನೆ ಇದು ರಾಜೀನಾಮೆ ಕೊಡಲ್ವೋ ಅಲ್ಲಿ ತನಕ ಅಧಿವೇಶನ ನಡೆಯಕ್ಕೆ ಬಿಡಲ್ಲ ಅಂತಿದ್ದಾರೆ. ಕೆಲವು ಪ್ರಶ್ನೆಗಳು ಅವ್ರು ಕೇಳ್ತಕ್ಕಂಥ ಅಧಿಕಾರದ ಕೇಳಿ, ಆದರೆ ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ SIT ಕಾನ್ಸ್ಟಿಟ್ಯೂಟ್ ಆಯಿತು, ಪ್ರೋಬ್ ಆಯಿತು, ಅದರಲ್ಲಿ ಅವ್ರ ಹೆಸರು ಮೇಲೆ ಎಲ್ಲಿ FIRನಲ್ಲಿ ಅವರು ಹೆಸರು ಇರಲಿಲ್ಲ. ಅದಾದಮೇಲೆ ಸೆಂಟ್ರಿಂದ ED ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆ್ಯಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ಆಮೇಲೆ ಬ್ಯಾಂಕ್ ಯಾವ ರೀತಿ ನಡೀತೈತೆ, ನ್ಯಾಷನಲೈಸ್ ಬ್ಯಾಂಕ್ ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಹೇಳ್ತೀನಿ. ಯೂಶ್ವಲಿ ನೀವು ಯಾವುದೇ ಒಂದು ದೊಡ್ಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಯಾವುದೇ ಒಂದು ದೊಡ್ಡ ಅಮೌಂಟ್ನ ನೀವು RTGS ಮಾಡಬೇಕಂತಂದರೆ, 1 ಕೋಟಿಗಟ್ಟಲೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಬ್ಯಾಂಕ್ನಲ್ಲಿ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಳಗಿರ್ತಕ್ಕಂಥ ಬ್ಯಾಂಕ್ನವರು, ಈವನ್ ಅಸ್ಯೂಮಿಂಗ್ ದಟ್ ಇಫ್ ಯುವರ್ ಚೇರ್ಮನ್, ಇಫ್ ಯುವರ್ ಅಸ್ಯೂಮಿಂಗ್ ಎ ಮಿನಿಸ್ಟರ್, ನೀವು ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಐ ಪರ್ಸನಲಿ ಫೀಲ್ ಅಲ್ಲಿ ಕೂಡ ಎನ್ಕ್ವೈರಿ ನಡೀತಾ ಇದೆ, ಅಲ್ಲಿ ಕೂಡ ಬ್ಯಾಂಕ್ ಮೇಲೆ CBI ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಮಾತಾಡೋದು ತಪ್ಪು. ಬಟ್ ಸೋಫಾರ್ ಮೇಲ್ನೋಟದಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಚಾರ್ಜಸ್ ಇತ್ತು ಅವ್ರ ಮೇಲೆ ಸಂಪೂರ್ಣ ದುಡ್ಡು ವಾಪಸ್ ಬಂದಾಗಿದೆ. ದುಡ್ಡು ವಾಪಸ್ ಬಂದರೆ ಅವರು ಕಳ್ಳ ಅಲ್ಲ ಅಂತ ಅಲ್ಲ, ಅಗ್ರೀಡ್. ಇದು ವ್ಯಾಲಿಡ್ ಪಾಯಿಂಟು. ದುಡ್ಡು ಯಾರು ಹೆಂಗೆ ಹೋಯ್ತು, ಹೆಂಗೆ ಬಂತು. ಯೂಶಲಿ ಅವ್ರು ಏನು ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗೌರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. ಬಟ್ 100% prima facie they should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ, ಕ್ಲಿಯರ್ ಇದ್ದಾರೆ ಅಂತ ಕೂಡ ನನಗೆ ನಂಬಿಕೆ ಇದೆ.